1995 ಮೇ 19ರಂದು ಬಿಡುಗಡೆಯಾಗಿತ್ತು ಓಂ. ಇಂದಿಗೆ ಸಿನಿಮಾ ತೆರೆಕಂಡು 30 ವರ್ಷ. ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲಾದ ಈ ಸಿನಿಮಾ ಹಲವು ದಾಖಲೆಗಳನ್ನು ಬರೆಯಿತು. ಸಾಂಪ್ರದಾಯಿಕ ಸಿನಿಮಾ ಮೇಕಿಂಗ್ಗೆ ಒಗ್ಗಿ ಹೋಗಿದ್ದ ಜನರು ಥಿಯೇಟರ್ನಲ್ಲಿ ಓಂ ನೋಡುತ್ತಲೇ ನಿಬ್ಬೆರಗಾಗಿದ್ದರು. ಕಥೆ, ನಿರೂಪಣಾ ತಂತ್ರ, ಮೇಕಿಂಗ್ನಿಂದಾಗಿ ಈ ಸಿನಿಮಾ ಭಾರತೀಯ ಸಿನಿಮಾ ರಂಗದ ನಿರ್ದೇಶಕರು ಹಾಗೂ ತಂತ್ರಜ್ಞರ ಗಮನ ಸೆಳೆಯಿತು. ಏಕತಾನತೆಯ ಸಿನಿಮಾಗಳಿಂದ ನಟ ಶಿವರಾಜ್ ಕುಮಾರ್ ಇಮೇಜು ಮಸುಕಾಗಿತ್ತು. ತರ್ಲೆ ನನ್ಮಗ, ಸಿನಿಮಾಗಳಲ್ಲಿ ಭರವಸೆ ಮೂಡಿಸಿದ್ದ ಉಪೇಂದ್ರ ಓಂ ಚಿತ್ರಕಥೆಯೊಂದಿಗೆ ವಜ್ರೇಶ್ವರಿ ಸಂಸ್ಥೆಯನ್ನು ಅಪ್ರೋಚ್ ಮಾಡಿದರು. ಡಾಕ್ಟರ್ ರಾಜ್ಕುಮಾರ್ ವರದಪ್ಪನವರು ಚಿತ್ರಕಥೆಯಲ್ಲೊಂದಿಷ್ಟು ಮಾರ್ಪಾಟು ಸೂಚಿಸಿ ಓಕೆ ಮಾಡುತ್ತಿದ್ದಂತೆ ಸಿನಿಮಾ ಟೇಕ್ ಆಫ್ ಆಯಿತು. ಹಂಸಲೇಖ ಅವರು ತಮ್ಮ ಗೀತ ಸಾಹಿತ್ಯ ಸಂಗೀತದಿಂದ ಚಿತ್ರವನ್ನು ಎಲಿವೇಟ್ ಮಾಡಿದರೆ, BC ಗೌರಿಶಂಕರ್ ಕತೆಗೆ ಪೂರಕವಾದ ಫ್ರೇಮ್ಗಳನ್ನು ಕಟ್ಟಿಕೊಟ್ಟರು. 1995 ಮೇ 19ರಂದು ಸಿನಿಮಾ ತೆರೆಕಂಡಿತು. ಮುಂದಿನದ್ದು ಇತಿಹಾಸ. ಇದು ಕನ್ನಡದ ಮೊದಲ ಭೂಗತ ಲೋಕದ ಕಥೆಯನ್ನು ಆಧರಿಸಿದ ಸಿನಿಮಾ. ಬೆಂಗಳೂರಿನ ಕುಖ್ಯಾತ ರೌಡಿಗಳು ಚಿತ್ರದಲ್ಲಿ ಕಾಣಿಸಿಕೊಂಡರು. ಮೊದಲ ಬಿಡುಗಡೆಯಲ್ಲಿ ದಾಖಲೆಯ ವಹಿವಾಟು ನಡೆಸಿದ ಸಿನಿಮಾ ಮುಂದಿನ ದಿನಗಳಲ್ಲಿ ಹಲವು ದಾಖಲೆಗಳನ್ನು ಬರೆಯಿತು. 550ಕ್ಕೂ ಹೆಚ್ಚು ಬಾರಿ ರಿಲೀಸ್ ಆದ ಸಿನಿಮಾ ಎನ್ನುವ ಹೆಗ್ಗಳಿಕೆ ಈ ಚಿತ್ರಕ್ಕಿದೆ. 2015ರಲ್ಲಿ ಚಿತ್ರವನ್ನು ಡಿಜಿಟಲ್ ಇಂಟರ್ಮೀಡಿಯೇಟ್ ಮತ್ತು DTSನೊಂದಿಗೆ 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಮರು ಬಿಡುಗಡೆ ಮಾಡಲಾಯಿತು. ಇದೇ ವರ್ಷ ಓಂ ನಿರ್ಮಿಸಿದ್ದ ವಜ್ರೇಶ್ವರಿ ಕಂಬೈನ್ಸ್ನವರು ದುಬಾರಿ ಮೊತ್ತಕ್ಕೆ ಚಿತ್ರದ ಹಕ್ಕುಗಳನ್ನು ಖಾಸಗಿ ವಾಹಿನಿಯೊಂದಕ್ಕೆ ಮಾರಾಟ ಮಾಡಿದರು. ಓಂ ಬ್ರಹ್ಮಾನಂದ ಓಂಕಾರ.